ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಹೋದ ಸಂಚಿಕೆಯಲ್ಲಿ ಕ್ರಿಮಿ ರೋಗದ ಬಗ್ಗೆ ಏನೇನು ಮಾಡಬಾರ್ದು ಅಂತ ನಾನು ತಿಳಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ಕ್ರಿಮಿ ರೋಗದಲ್ಲಿ ನೀವು ಏನೇನು ಆಹಾರಗಳು ನೀವು ಸೇವನೆ ಮಾಡ್ಬೋದು, ಅದರಿಂದ ಕ್ರಿಮಿ ಉತ್ಪತ್ತಿ ಆಗೋದಕ್ಕೆ ಒಂದು ಬ್ರೇಕ್ ಅಂತ ಹೇಳ್ಬೋದು. ಕ್ರಿಮಿ ಉತ್ಪತ್ತಿ ಆಗದೇ ಇರೋಂಗೆ ನಾವು ಏನೇನು ಆಹಾರಗಳ ಸೇವನೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಆದಷ್ಟು ಹುಳಿ, ಕಹಿ ಹಾಗೂ ಖಾರವಾಗಿರೋ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಿ. ಇದು ಆಯುರ್ವೇದ ಹೇಳುತ್ತೆ. ಎರಡನೇದು, ಕಫ ಜಾಸ್ತಿ ಆಗದೇ ಇರೋ ಪದಾರ್ಥಗಳನ್ನ ಸೇವನೆ ಮಾಡಿ. ನಿಮಗೆ ಆದಷ್ಟು ಆಯುರ್ವೇದ ಪ್ರೋಗ್ರಾಮ್ಸ್ ನೋಡಿ ನಿಮಗೆ ವಾತ ಪಿತ್ತ ಕಫ ಏನು ಅಂತ ಗೊತ್ತಿರುತ್ತೆ. ಅದರಲ್ಲಿ ಕಫ ಜಾಸ್ತಿ ಮಾಡೋದು ಆಹಾರಗಳೇನು ಅಂತ ಗೊತ್ತು. ಸೊ ಅದರದ್ದು ಆಪೋಸಿಟ್ ಆಹಾರಗಳು ತಗೊಳ್ಳಿ. ಎಂಥವು? ಡ್ರೈ ಆಗಿರೋದು, ಲೈಟ್ ಆಗಿರೋದು. ಸೊ ಇಂಥದ್ದು ಆಹಾರ ಸೇವನೆ ಮಾಡೋದ್ರಿಂದ ಕೂಡ ಈ ಕ್ರಿಮಿ ಉತ್ಪತ್ತಿ ಕಮ್ಮಿ ಆಗುತ್ತೆ. ಅವಾಗವಾಗ ದೇಹಕ್ಕೆ ಅಭ್ಯಂಗ ಮಾಡ್ಕೊಳ್ಳಿ. ಆಯುರ್ವೇದ ಅಂತ ಹೇಳುತ್ತೆ, ಅಭ್ಯಂಗ ಮಾಡೋದ್ರಿಂದ ರಕ್ತ ಸಂಚಲನೆ ಕರೆಕ್ಟಾಗಿ ಆಗುತ್ತೆ. ಒಂದು ಕಡೆ ರಕ್ತ ಸೇರ್ಕೊಂಡಿರಲ್ಲ, ಒಂದೇ ಕಡೆ ಕೂತ್ಕೊಂಡಿರಲ್ಲ. ಆ ಕ್ರಿಮಿಗೆ ಆ ಪೋಷಣೆನೂ ಕೂಡ ಕಂಟಿನ್ಯೂಸ್ ಆಗಿ ಆಗಲ್ಲ. ಅದಕ್ಕೆ ಅಭ್ಯಂಗ ಮಾಡ್ಕೊಳ್ಳೋದ್ರಿಂದ ತುಂಬ ಉಪಯೋಗ. ಕೆಂಪು ವೆರೈಟಿ ಅಕ್ಕಿ ಸೇವನೆ ಮಾಡಬೇಕು. ನೀವು ಮಕ್ಕಳಲ್ಲಿ, ವಯೋವೃದ್ಧರಲ್ಲಿ ಕ್ರಿಮಿಗಳೇನಾದ್ರು ಪ್ರಾಬ್ಲಮ್ ಇತ್ತು ಅಂದಾಗ ಕೆಂಪಕ್ಕಿ ಉಪಯೋಗಿಸ್ಕೊಬೇಕಾಗತ್ತೆ. ಈ ಸಾಧಾರಣವಾಗಿ ಈ ನಮ್ಮ ಮಳೆ ಬರೋ ಪ್ರದೇಶಗಳಲ್ಲಿ, ಮಲೆನಾಡಲ್ಲಿ ಇಲ್ಲೆಲ್ಲ ಜಾಸ್ತಿ ಕೆಂಪಕ್ಕಿ ಇದಕ್ಕೆ ಬಳಸೋದು. ಅಲ್ಲಿಂದ ಅವಾಗಿಂದನೂ ಅಭ್ಯಾಸ ಮಾಡಿಸ್ಕೊಂಡ್ರೆ ಇದೇ ಒಂದು ದೊಡ್ಡ ಕಾರಣ, ಕ್ರಿಮಿಗಳನ್ನ ಅವಾಯ್ಡ್ ಮಾಡೋದಕ್ಕೆ. ಕೆಂಪಕ್ಕಿದು ಹಲವಾರು ಗುಣಗಳಿದೆ. ಅದರಲ್ಲಿ ಒಂದೇನು ಅಂದರೆ ಕ್ರಿಮಿಗಳು ಬರೋದನ್ನ ತಡೆದು ಹಿಡಿಯುತ್ತೆ. ಪಡವಲಕಾಯಿಯ ಎಲೆಗಳು, ತರಕಾರಿ ಅಂಗಡಿಯಲ್ಲಿ ಹೋದರೆ ಪಡವಲಕಾಯಿ ಸಿಗುತ್ತೆ, ಅದರ ಎಲೆಗಳು ಕೂಡ ನೀವು ಸೇವನೆ ಮಾಡ್ಬೋದು. ಈ ಎಳೆ ಬ್ಯಾಂಬೂ ಶೂಟ್ಸ್ ಎಲೆಗಳು ಬರುತ್ತೆ, ಅದನ್ನು ಕೂಡ ಸೇವನೆ ಮಾಡ್ಬೋದು. ಇನ್ನೊಂದು ಒಳ್ಳೆ ಮದ್ದಂದರೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿನ ನೀವೇನು ಮಾಡಬೇಕು ಅಂದರೆ, ಬೆಳ್ಳುಳ್ಳಿನ ಆಹಾರದಲ್ಲಿ ಉಪಯೋಗಿಸ್ಬೋದು. ಬೆಳ್ಳುಳ್ಳಿ ಕತ್ತರಿಸಿ ಅದನ್ನು ಉಪಯೋಗಿಸ್ಬೋದು. ನೀವು ಬೆಳ್ಳುಳ್ಳಿ ಮನೇಲಿ ತಿನ್ನಲ್ಲ ಅಂದರೆ, ಅದರ ಬೆಳ್ಳುಳ್ಳಿದು ಒಳ್ಳೆ ನೀವು ಗುಣಗಳು ನಿಮಗೆ ಬೇಕು ಅಂದರೆ, ಈ ಬೆಳ್ಳುಳ್ಳಿನ ನೀವು ಒಂದು ದೊಡ್ಡ ಲೋಟ ಮಜ್ಜಿಗೆಯಲ್ಲಿ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಫಿಲ್ಟರ್ ಮಾಡಿ ಅದನ್ನು ತುಪ್ಪದಲ್ಲಿ ಹುರಿದು ಅದನ್ನು ಸೇವನೆ ಮಾಡ್ಬೋದು. ಇದು ಸೇವನೆ ಮಾಡೋದ್ರಿಂದ ನಿಮಗೆ ಕ್ರಿಮಿ ಇತ್ತು ಅಂದರೆ ಕ್ರಿಮಿನಾಶಕ ಇದು ಬೆಳ್ಳುಳ್ಳಿ. ಸಾಸಿವೆ ಕೂಡ ಚೆನ್ನಾಗಿ ಸೇವನೆ ಮಾಡ್ಬೋದು. ಸಾಸಿವೆ ಪೇಸ್ಟ್ ಇರಲಿ, ಸಾಸಿವೆ ಬೀಜಗಳದ್ದಿರಲಿ, ಸಾಸಿವೆ ಎಣ್ಣೆನೂ ಕೂಡ, ಯಾಕಂದರೆ ತುಂಬ ಉಷ್ಣ, ಇದು ಜಂತುಹುಳಕ್ಕೆ ಆಗಲ್ಲ. ಸೊ ಆದಷ್ಟು ಇದನ್ನು ಕೂಡ ಸೇವನೆ ಮಾಡೋದ್ರಿಂದ ಜಂತುಹುಳ ಕಮ್ಮಿ ಆಗುತ್ತೆ. ಬಾಳೆಕಾಯಿ ಪಲ್ಯನೂ ಕೂಡ ಸೇವನೆ ಮಾಡಿದ್ರೆ ಕ್ರಿಮಿಗಳನ್ನ ಪ್ರಿವೆಂಟ್ ಮಾಡ್ಬೋದು. ಎಲ್ಲ ಥರದ್ದು ಕಹಿ ತರಕಾರಿಗಳು, ಆಮೇಲೆ ನೀಮ್ ಲೀವ್ಸ್ ಅಂತ ಕರಿತೀವಿ, ಬೇವಿನ ಎಲೆನೂ ಕೂಡ ನೀವು ಚೆನ್ನಾಗಿ ಉಪಯೋಗಿಸ್ಬೋದು. ಹಳಲೆಕಾಯಿ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ಟರ್ಮಿನಾಲಿಯ ಚೆಬ್ಬಲ ಅಂತ ಕರಿತೀವಿ, ತ್ರಿಫಲದಲ್ಲಿ ಒಂದು. ಅದು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಬೇದಿಯಾಗಿ ಹೋಗ್ಬಿಡುತ್ತೆ, ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ರಸಾಯನ ಹಾಗೂ ಕ್ರಿಮಿಗಳನ್ನ ಕಮ್ಮಿ ಮಾಡುತ್ತೆ. ಗೋಮೂತ್ರ ಶೋಧನೆ ಮಾಡಿ ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಇದು ನಮ್ಮಲ್ಲಿ ಇರೋ ಈ ಹುಳಗಳು ಇದೆಲ್ಲ ಬರೋದನ್ನು ಕೂಡ ತುಂಬ ಚೆನ್ನಾಗಿ ತಡಿಬೋದು. ವೀಳ್ಯದೆಲೆ, ನೀವು ಮನೆಯಲ್ಲಿ ಕೂಡ ಊಟ ಆಗಿದ್ಮೇಲೆ ವೀಳ್ಯದೆಲೆ ಹಾಕೊಳ್ಳೋದು, ಅಥವಾ ವೀಳ್ಯದೆಲೆ ಅದ್ಭುತವಾಗಿ ಕೆಲಸ ಮಾಡ್ತದೆ. ಅದರದ್ದು ಗುಣಧರ್ಮಗಳು ಸಾಕಷ್ಟು ಇವೆ. ಆ ವೀಳ್ಯದೆಲೆ ನೀವು ಸೇವನೆ ಮಾಡೋದು ಕೂಡ ಊಟ ಆಗಿದ್ಮೇಲೆ ಕ್ರಿಮಿ ಉತ್ಪತ್ತಿ ಆಗದೇ ಇರೋಂಗೆ ಚೆನ್ನಾಗಿ ನೋಡ್ಕೊಳುತ್ತೆ. ಹಿಂಗು ತುಪ್ಪದಲ್ಲಿ ಹುರಿಬೇಕು. ಆ ತುಪ್ಪದಲ್ಲಿ ಹುರಿದಿರೋ ಹಿಂಗು ಸೇವನೆ ಮಾಡೋದು ಕೂಡ ಈ ಕ್ರಿಮಿಗಳು ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಲಿಂಬೆಹಣ್ಣು ಜ್ಯೂಸು, ಒಂದು ಲಿಂಬೆಹಣ್ಣು ಹಿಂಡಿ ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಅದನ್ನು ಸೇವನೆ ಮಾಡೋದು ಕೂಡ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇದನ್ನು ಕೂಡ ಈ ಕ್ರಿಮಿ ಬರದೇ ಇರೋಂಗೆ ನೋಡ್ಕೊಳುತ್ತೆ. ಸೋಂಫು ಬೀಜನೂ ಕೂಡ ಅಗದಿ ಸೇವನೆ ಮಾಡೋದು, ಅದ್ರ ರಸ ತೊಗೊಳ್ಳೋದು, ಅದು ಕೂಡ ಏನು ಮಾಡುತ್ತೆ ಅಂದರೆ ಕ್ರಿಮಿಗಳೇನಾರ ಇತ್ತು ಅಂದರೆ ಅದನ್ನು ಕೊಲ್ಲುತ್ತೆ. ಸೊ ಈ ಸಂಚಿಕೆಯಲ್ಲಿ ನೋಡಿ, ನಾನು ಇಷ್ಟು ಆಹಾರಗಳು ನೀವು ಮಾಡೋದ್ರಿಂದ ಈ ಕ್ರಿಮಿ ಪ್ರಾಬ್ಲಮ್ನ ಕಮ್ಮಿ ಆಗೋಕ್ಕೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇನ್ನೂ ತುಂಬ ಇತ್ತು, ಬೇರೆ ಕಡೆ ಇತ್ತು, ಔಷಧಿಗಳು ಡೆಫಿನೆಟ್ಲಿ ಟ್ರೈ ಮಾಡಿದೆ ಅಂದರೆ ಆಯುರ್ವೇದಿಕ್ ಪಂಚಕರ್ಮದಲ್ಲಿ ಮಾಡಿಸ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆಯುರ್ವೇದಿಕ್ ಪಂಚಕರ್ಮದಲ್ಲಿ ನಾವು ವಮನ ವಿರೇಚನ ಕ್ರಿಯೆಗಳು ಮಾಡ್ತೀವಿ.
ಕರೆಕ್ಟಾಗಿರೋ ತುಪ್ಪಗಳು, ಆ ತುಪ್ಪಗಳಲ್ಲೂ ಕೂಡ ಗಿಡಮೂಲಿಕೆಗಳು, ಕ್ರಿಮಿಗ್ನ ಗಿಡಮೂಲಿಕೆಗಳು ಹಾಕಿದ ತುಪ್ಪಗಳು ಕೊಟ್ಟು ಅದನ್ನು ಸೇವನೆ ಮಾಡಿ, ಆ ನಂತರ ವಮನ ವಿರೇಚನ ಮಾಡೋದ್ರಿಂದನೂ ಕೂಡ ಈ ಜಂತುಹುಳ ಅದಕ್ಕೆ ಕಂಡ್ಯೂಸಿವ್ ಆಗಿರೋ ಎನ್ವೈರ್ಮೆಂಟು ತಪ್ಪಿಸಿ ನಾವು ಅದು ಸಾಯಂಗೆ ಮಾಡಿ ಕ್ರಿಮಿಗಳು ದೇಹದಿಂದ ಹೊರಗೆ ಹೋಗಂಗೆ ಮಾಡಬಹುದು ಪಂಚಕರ್ಮ. ಅದರಲ್ಲಿ ಪಥ್ಯ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಈ ಪಥ್ಯ ಯಾವ ಕಂಡೀಷನಲ್ಲಾದ್ರೂ ಮಾಡಬೇಕಾಗತ್ತೆ. ಇದರಿಂದ ಕ್ರಿಮಿಗಳು ಕಮ್ಮಿ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.